ಗಾಡಿ ಬರುತ್ತಾ ಅಂತ ಕಾಯ್ತಾ ಇದ್ದೀವಿ ಇಂಡಿಯಾಗೆ. ಈ ಕಡೆ ಬರಲ್ಲ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲವ್ ಇನ್ ದ ಮೈಲ್ಸ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ? ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನು ಎಂತ ಐಟನರಿ ಏನು ನೋಡಿಲ್ಲ, ಸಡನ್ ಆಗಿ ಇವಾಗ ಅನ್ಕೊಂಡು ಹೊರಟಿರೋದು. ಲಕ್ಕಿಲಿ ಬಸ್ ಸಿಕ್ತು ನಮಗೆ ಮಂಗಳೂರಿಗೆ ಹೋಗಕ್ಕೆ. ನಾವ್ ಆಕ್ಚುಲಿ ತುಮಕೂರಿಗೆ ಬಂದಿದ್ವಿ, ರಜಾ ಇತ್ತು ಅಂತ ಅನ್ಬಿಟ್ಟು ಆರಾಮಾಗಿ ಒಂದು 4 days ಇರೋಣ ಅಂತ. ನನ್ನ ಹಸ್ಬೆಂಡಿಗೆ ಬೋರ್ ಆಗ್ತಾ ಇದೆ, ಎಲ್ಲರೂ ಕರ್ಕೊಂಡು ಹೋಗು ಅಂದಿದ್ದಕ್ಕೆ ರ್ಯಾಂಡಮ್ ಆಗಿ ಮಂಗಳೂರು ಅಂದೆ. ಸರಿ ನಡಿ ಹೋಗೋಣ ಬಾ ಅಂತ. ಅಲ್ಲಿ ಅವರು ಲಾಸ್ಟ್ ಟೈಮ್ ಕಾಲೇಜಲ್ಲಿ ಇದ್ದಾಗ ಏನೋ ಫೆಸ್ಟಿಗೇನೋ ಹೋದಾಗ ಶಶಿ ಹಿತ್ಲು ಅಂತ ಒಂದು ಬೀಚ್ ಹೋಗಿದ್ರಂತೆ. ಜಸ್ಟ್ 2 set ಡ್ರೆಸ್ ತೊಗೊಂಡಿದ್ದೀವಿ ಅಷ್ಟೇ, ಬಿಟ್ಟರೆ ಏನೂ ತೊಗೊಂಡಿಲ್ಲ. ಸೊ ಅಲ್ಲಿ ಹೋದ್ಮೇಲೆ, ಅಲ್ಲಿ ಇಳಿದ್ಮೇಲೆ ಆಮೇಲೆ ಚೆಕ್ ಮಾಡೋಣ ಏನು ಮಾಡೋದು ಅಂತ ಅಲ್ವಾ. ಓಕೆ ಬಾಯ್, ಹುಷಾರು, ಥ್ಯಾಂಕ್ ಯು. ಹಲೋ ಗೈಸ್, ನಾವಿವಾಗ ಸ್ಟಾರ್ಟ್ ಟೌನ್ ಹಾಲ್ ಹತ್ರ ಬಂದು ವೇಟ್ ಮಾಡ್ತಾ ಇದೀವಿ ಬಸ್ಸಿಗೆ. ಇನ್ನು 10-15 minutes ಬಸ್ ಬರುತ್ತೆ. ಸೊ ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗದೆ ಅಲ್ವಾ. ಯಾ, ರೆಡಿ ಫಾರ್ ದ ಜರ್ನಿ, ಅಡ್ವೆಂಚರ್ ಆಕ್ಚುಲಿ ಇದು ನಮಗೆ. ಫಸ್ಟ್ ಬ್ಯಾಗ್ ಪ್ಯಾಕಿಂಗ್ ಇತ್ತು, ಅನ್ಪ್ಲಾನ್ಡ್ ಸಡನ್ ಆಗಿ ಬಸ್ ಬುಕ್ ಮಾಡ್ತಿದ್ವಿ, ಹೋಗ್ತಿದ್ದೀವಿ. ಹೋಗ್ಬೇಕು ಶಶಿ ಹಿತ್ಲು ಬೀಚ್ಗೆ ಒಂದಕ್ಕೆ ನಾವು ಪ್ಲಾನ್ ಮಾಡಿರೋದು ಹೋಗ್ಬೇಕು ಅಂತ. ಇನ್ ಯಾವ ಪ್ಲೇಸು ಪ್ಲಾನ್ ಮಾಡಿಲ್ಲ, ಗೋ ವಿತ್ ದ ಫ್ಲೋ ಅನ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಸಿ ಏನೇನಾಗತ್ತೆ ಅಂತ. ನಮ್ ಜರ್ನಿನ ನಿಮ್ಗೂ ತೋರಿಸ್ತೀವಿ. ನಾವಿವಾಗ ಬಸ್ ಹತ್ತಿದೀವಿ ಟೌನ್ ಹಾಲ್ ಸರ್ಕಲ್ ಅಲ್ಲಿ. ಸೊ ಯಾ, ನೆಕ್ಸ್ಟ್ ಸ್ಟಾಪ್ ಮಂಗಳೂರಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್. ರೀಚ್ಡ್ ಮ್ಯಾಂಗ್ಳೂರ್ 5 ಗಂಟೆಗೆ. ಬೆಂಗಳೂರು ಗಾಡಿ. ಬೆಳಗಿನ ಜಾವ 5 ಗಂಟೆಗೆ ಮಂಗಳೂರು ರೀಚ್ ಆದ್ವಿ. ಪಂಪ್ ವೆಲ್ ಸರ್ಕಲಲ್ಲಿ ಇಳ್ಕೊಂಡು ಅಲ್ಲೇ ಒಂದು ರೂಮ್ ಕೂಡ ತೊಗೊಂಡ್ವಿ. ಫ್ರೆಶ್ ಅಪ್ ಆಗಿ ಅದಾದ್ಮೇಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ನಾವಿವಾಗ ರೆಡಿ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಏನೇನು ಆರ್ಡರ್ ಮಾಡಿದ್ದೀರಾ ಬ್ರೇಕ್ಫಾಸ್ಟಿಗೆ? ಈಗ ಒಂದು ಗೋಳಿ ಬಜ್ಜೆ, ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟು ಬನ್ಸ್. ನಿನಗೆ ಬೆಳಗ್ಗೆ 8:30 ಬಂದ್ಬಿಟ್ಟಿದ್ದೀವಿ ತಿನ್ನೋಣಂತ. ಫಸ್ಟ್ ತಿನ್ನೋದಲ್ಲ, ಬ್ರೇಕ್ಫಾಸ್ಟ್ ಮುಗಿದ್ರೆ ಆಮೇಲೆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ. ಬ್ರೇಕ್ಫಾಸ್ಟ್ ಬಂತು, ನಾವು ತಿಂದ್ಬಿಟ್ಟು ನೆಕ್ಸ್ಟು ಶಶಿ ಹಿತ್ಲು ಬೀಚ್ ನೋಡಕ್ ಹೋಗ್ತೀವಿ. ಸೊ ಯಾ, ಬ್ರೇಕ್ಫಾಸ್ಟ್ ಮಾಡೋಣ. ಬನ್ಸು, ಗೋಳಿ ಬಜ್ಜೆ, ಇದು ಇಡ್ಲಿ ವಡೆ ಅಷ್ಟೇ, ಏನೂ ಸ್ಪೆಷಲ್ ಇಲ್ಲ. ಇಷ್ಟೆಲ್ಲ ತೊಗೊಂಡಿರು 165 rupees ಅಷ್ಟೇ ಆಗಿದ್ದು. ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫುಡ್ಡು. ನನಗಂತೂ ಮಂಗಳೂರು ಬನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಮೊದಲೇ ಮಾಡಿದ ಕೆಲಸನೇ ಬೈಕ್ ರೆಂಟ್ ಮಾಡೋದು. ಮಂಗಳೂರೆಲ್ಲ ಸುತ್ತಾಡಬೇಕು ಅಂದರೆ ಬೈಕ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಬೈಕ್ ರೆಂಟ್ ಮಾಡಿಕೊಂಡು ನಾವು ಶಶಿ ಹಿತ್ಲು ಬೀಚ್ ನೋಡೋಣ ಅಂತ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಇಂಡಿಯನ್ ಫ್ಲ್ಯಾಗ್ ನೋಡಿಬಿಟ್ಟು ಮನಸ್ಸಿಗೆ ಹಿತ ಅನಿಸ್ತು. ಈ ಶಶಿ ಹಿತ್ಲು ಬೀಚ್ನಲ್ಲಿರುವ ಬಿಗ್ಗೆಸ್ಟ್ ಹೈಲೈಟ್ ಏನಪ್ಪ ಅಂತಂದರೆ ರಿವರು ಮತ್ತು ಸಿ ಒಂದಾಗಿ ಸೇರುವ ಅದ್ಭುತ ದೃಶ್ಯನ ನೋಡ್ಬೋದು. ಇದು ಸಾಮಾನ್ಯವಾಗಿರೋ ಬೀಚ್ ಅಲ್ಲ. ಶಾಂಭವಿ ನದಿ ಮತ್ತು ನಂದಿನಿ ನದಿ ಹರಿದು ಬಂದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಲಿಟ್ರಲಿ ಇದು ನೋಡೋಕ್ಕೆ ಮೆಸ್ಮರೈಸಿಂಗ್ ಆಗಿದೆ. ಒಂದು ಕಡೆ ಹರಿಯುವ ನದಿ, ಮತ್ತೊಂದು ಕಡೆ ವೇವ್ಸ್ ಹೊಡಿತಿರುವ ಸಿ. ಈ ಎರಡೂ ಕಾಂಬಿನೇಷನ್ನು ನೇಚರ್ ಕ್ರಿಯೇಟ್ ಮಾಡಿರುವ ಒಂದು ಪರ್ಫೆಕ್ಟ್ ಫ್ರೇಮ್ ಥರ ಕಾಣಿಸುತ್ತೆ. ನೀರಿನ ಫ್ಲೋ, ವೇವ್ಸ್ ಮೂಮೆಂಟ್ ಮತ್ತು ಮಣ್ಣಿನ ಬಣ್ಣ ಎಲ್ಲವೂ ಸೇರಿ ಒಂದು ನೇಚರ್ ಆರ್ಟ್ ಥರ ಫೀಲ್ ಕೊಡುತ್ತೆ. ಎಸ್ಪೆಷಲಿ ಸನ್ಸೆಟ್ ಟೈಮಲ್ಲಂತೂ ಈ ಪ್ಲೇಸ್ ಮ್ಯಾಜಿಕಲಾಗಿ ಕಾಣುತ್ತೆ. ನಾವಿಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಸ್ಟ್ರೆಸ್ಸೆಲ್ಲ ಹೋಯಿತು. ಆ ವೇವ್ಸ್ ಸೌಂಡು ಮತ್ತು ಬ್ರೀಸ್ನ ಎಂಜಾಯ್ ಮಾಡಿಕೊಂಡು ಆ ಸೀ ಶೋರಲ್ಲಿ ವಾಕ್ ಮಾಡ್ತಾಯಿದ್ರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇದು ಯೂಶ್ವಲಿ ಕ್ರೌಡೆಡ್ ಟೂರಿಸ್ಟ್ ಸ್ಪಾಟ್ ಅಲ್ಲ, ಅದರಿಂದ ಈ ಪ್ಲೇಸ್ನ ರಿಯಲ್ ಬ್ಯೂಟಿ ಇನ್ನೂ ಇಂಟ್ಯಾಕ್ಟ್ ಆಗಿದೆ.
ನೇಚರ್ ಲವರ್ಸ್ಗೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಕೆಲವೊಂದು ಜಾಗಗಳಿರುತ್ತೆ, ಅಲ್ಲಿಗೆ ಹೋದ್ಮೇಲೆ ಮಾತಾಡಬೇಕಂತಲೇ ಅನಿಸಲ್ಲ, ಬರೀ ಫೀಲ್ ಮಾಡಬೇಕು ಅಂತ ಅನಿಸುತ್ತೆ. ಅಂತಹ ಒಂದು ಜಾಗನೇ ಶಶಿ ಹಿತ್ಲು ಬೀಚ್. ಇಲ್ಲಿ ಒಂದು ವಿಚಿತ್ರ ಶಾಂತಿ ಇದೆ. ಒಂದು ಕಡೆ ನಿಶ್ಶಬ್ದವಾಗಿ ಹರಿಯುವ ಶಾಂಭವಿ ನದಿ, ಇನ್ನೊಂದು ಕಡೆ ಅಲೆಗಳ ಜೊತೆ ಗದ್ದಲ ಮಾಡುವ ಅರೇಬಿಯನ್ ಸಿ. ಎರಡು ವಿಭಿನ್ನ ಸ್ವಭಾವಗಳು, ಆದರೆ ಇಲ್ಲಿ ಬಂದು ಒಂದಾಗ್ತವೆ. ಜೀವನ ಕೂಡ ಹೀಗೆ ಅಲ್ವಾ? ಒಂದು ಕಡೆ ಕಾಮ್ ಮೊಮೆಂಟ್ಸ್, ಇನ್ನೊಂದು ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್, ಆದರೆ ಕೊನೆಯಲ್ಲಿ ಎಲ್ಲವೂ ಒಂದೇ ಫ್ಲೋನಲ್ಲಿ ಸೇರಿಬಿಡುತ್ತೆ. ಈ ಜಾಗದಲ್ಲಿ ನಿಂತಾಗ ಟೈಮು ಸ್ಲೋ ಆಗಿ ಮೂವ್ ಆಯಿತು ಅಂತ ಅನಿಸ್ತು. ಅಮ್ಮು, ಅವತ್ತು ನನಗೆ ನನ್ನ ಫೀಲಿಂಗ್ನ ಹೇಳೋಕ್ಕಾಗಲಿಲ್ಲ ಆ ಪ್ಲೇಸಲ್ಲಿ ಏನನ್ನಿಸ್ತು ಅಂತ. ಆದರೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಲೆಗಳ ಶಬ್ದ, ತಂಪಾದ ಗಾಳಿ, ನಿನ್ನ ಜೊತೆ ಇರುವ ಆ ಕ್ಷಣ, ಇದು ಬರೀ ಮೆಮೊರಿ ಅಲ್ಲ, ಇದು ಒಂದು ಫೀಲಿಂಗ್. ನಿನ್ನ ಜೊತೆ ಆ ಸೈಲೆನ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಮೀ ಟು ಶಶಿ ಹಿತ್ಲು ಬೀಚ್. ಹೀಗೆ ಇನ್ನು ಜಾಸ್ತಿ ಪ್ಲೇಸಸ್ಸಿಗೆ ಹೋಗಿ ಒಳ್ಳೊಳ್ಳೆ ಮೆಮೊರೀಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಹೆಚ್ಚು ಫೋಟೋಸ್ ತಗೊಳ್ಳಿಲ್ಲ, ಯಾಕೆಂದರೆ ಈ ಮೂಮೆಂಟ್ ಕ್ಯಾಮ್ರಾಗಲ್ಲ, ನಮ್ಮಿಬ್ಬರ ಹಾರ್ಟ್ಗೆ ಸೇವ್ ಆಗಬೇಕು ಅನಿಸ್ತು. ಈ ಪ್ಲೇಸ್ ಬ್ಯೂಟಿಫುಲ್ ಆಗಿತ್ತು, ಬಟ್ ನಿನ್ನ ಜೊತೆ ಇದ್ದಾಗ ಇನ್ನೂ ಬ್ಯೂಟಿಫುಲ್ ಆಯಿತು. ಕೆಲವೊಂದು ಟ್ರಿಪ್ಸ್ ಡೆಸ್ಟಿನೇಷನ್ಗಾಗಿ ಅಲ್ಲ, ಒಬ್ಬರ ಜೊತೆ ಒಬ್ಬರು ಇನ್ನೂ ಹತ್ತಿರ ಆಗೋಕ್ಕೆ ಅಂತ ಅನಿಸ್ತು. ಮಂಗಳೂರಿಗೆ ಬಂದಮೇಲೆ ಮೀನೂಟ ತಿನ್ನಲಿಲ್ಲ ಅಂದರೆ ಹೇಗೆ? ಈ ಬೀಚಲ್ಲೇ ಸುತ್ತಾಡಿಕೊಂಡು ನಾವು ಸ್ಟ್ರೇಟ್ ಹೋಗಿದ್ದೆ ಅಕ್ಕಮಕ್ಕ ಹೋಟೆಲಿಗೆ.
ಡೆಸ್ಟಿನೇಟಿ ಸೂರತ್ ಕಲ್ ಬೀಚ್. ಸೂರತ್ ಕಲ್ ಬೀಚಿಗೆ ಬಂದಿದ್ದೇವೆ ನಾವು ಇವಾಗ. ಅದೇ ಬಂಡೆ ಮೇಲೆ ಅದು ಕೂತ್ಕೊಂಡಿದ್ದು ನಾವು. ಅಲ್ಲೋಗಿ ಅಲ್ಲಿಂದ ಕೊಡ್ತಾ ಇದ್ರು. ಚೆನ್ನಾಗಿದೆ. ಇಂಥ ತರಲೆ ಕೆಲಸ ಮಾಡ್ತಾರೆ ಇವರು. ಸೂರತ್ ಕಲ್ ಬೀಚ್. ಏನ್? ಸೂರತ್ ಕಲ್ ಬೀಚ್ ಹತ್ರ ಇದೀವಿ. ಏನ್? ರೆಕ್ ಬೋಟ್ ನೋಡಕ್ ಬಂದಿದ್ದೀವಲ್ಲ, ಹ್ಞೂ. ನೋಡ ಅಲ್ಲಿದೆ ರೆಕ್ ಬೋಟ್. ಇಲ್ಲಿಂದ ಲೈಟ್ ಹೌಸ್ ಸಕ್ಕತ್ತಾಗಿ ಕಾಣುತ್ತೆ ನೋಡಂಗೆ. ಲೈಟ್ ಹೌಸ್ ರೆಕ್ ಬೋಟ್. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೇವೆ. ಲಂಚ್ ಮುಗಿಸ್ಕೊಂಡು, ಡಿನ್ನರ್ ಮುಗಿಸ್ಕೊಂಡು, ಸಾರಿ. ಎಲ್ಲಿ? ಐಡಿಯಲ್ ಐಡಿಯಲ್ ಐಸ್ ಕ್ರೀಮ್ಸ್. ಸೂರತ್ಕಲ್ ಬೀಚ್ ನೋಡ್ಕೊಂಡು ವಾಪಸ್ ಬರುವಾಗ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು. ಅನ್ಫಾರ್ಚುನೇಟ್ಲಿ ನಾವು ಪ್ಲ್ಯಾನ್ ಮಾಡ್ದಂಗೆ ಪಬ್ಬಸ್ ಐಸ್ ಕ್ರೀಮ್ಗೆ ಹೋಗೋಕ್ಕಾಗಲಿಲ್ಲ. ಅಲ್ಲೇ ನಮ್ಮ ಹೋಟೆಲ್ ನಿಯರ್ ಬೈ ಇದ್ದಿದ್ದೊಂದು ಕೆಫೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಡೇ 2 ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್.